ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಷ್ಟೆಲ್ಲ ಪ್ರಾಡಕ್ಟ್ಸ್ ತಗೊಂಡಿದ್ದೀನಿ. ಇದನ್ನ ನೋಡ್ತಾ ಸ್ಟೋರಿ ಕಂಟಿನ್ಯೂ ಮಾಡೋಣ. ರಮ್ಯಾಳ ಕೈಲಿದ್ದ ಆ ಅಪರಿಚಿತ ಪಾರ್ಸೆಲ್ನ ರಹಸ್ಯ ಇನ್ನೂ ಬಗೆಹರಿದಿರಲಿಲ್ಲ. ಅಷ್ಟರಲ್ಲಿ ಅವಳ ಫೋನ್ಗೆ ಒಂದು ಮೆಸೇಜ್ ಬಂತು. ಇಂದು ಸಂಜೆ 6 ಗಂಟೆಗೆ ಪಾರ್ಕ್ಗೆ ಬಾ. ಇದನ್ನು ಕಳಿಸಿದ್ದು ಅನನ್ಯ, ರಮ್ಯಾಳ ಹಳೆಯ ಬೆಸ್ಟ್ ಫ್ರೆಂಡ್. 2 ವರ್ಷಗಳಿಂದ ಅವರಿಬ್ಬರು ಮಾತೇ ಆಡಿರಲಿಲ್ಲ. ರಮ್ಯಾಳ ಮನಸ್ಸಲ್ಲಿ 1000 ಪ್ರಶ್ನೆಗಳು. ಆದ್ರೂ ಸಂಜೆ 6 ಗಂಟೆಗೆ ರಮ್ಯಾ ಪಾರ್ಕ್ಗೆ ಹೋದ್ಲು. ಅಲ್ಲಿ ಅನನ್ಯ ಮಾತ್ರ ಇರಲಿಲ್ಲ, ಶಾರದಾ ಮೇಡಮ್ ಕೂಡ ಇದ್ರು. ರಮ್ಯಾ ಕೇಳಿದ್ಲು, ಅರೆ ಮೇಡಮ್ ನೀವಿಲ್ಲಿ? ಶಾರದಾ ಮೇಡಮ್ ಹೇಳಿದ್ರು, 2 ವರ್ಷಗಳಿಂದ ನಿಮ್ಮಿಬ್ಬರ ನಡುವೆ ಇರುವ ಒಂದು ತಪ್ಪು ತಿಳುವಳಿಕೆ ಇಂದು ಮುಗಿಸಬೇಕು. ರಮ್ಯಾ ಅನನ್ಯ ಕಡೆ ನೋಡಿದ್ಲು, ಮತ್ತೆ ಹೇಳಿದ್ಲು, ನನ್ನ ಜೊತೆ ಏನು ಹೇಳಬೇಕಿತ್ತು? ಅನನ್ಯ ನಿಧಾನವಾಗಿ ಹೇಳಿದ್ಲು, ನೀನು ನನ್ನ ಮೇಲೆ ಕೋಪ ಮಾಡಿಕೊಂಡು ನನ್ನಿಂದ ದೂರವಾದ ಆ ದಿನದ ಸತ್ಯವನ್ನು ಹೇಳಬೇಕು. ರಮ್ಯಾಳ ಮನಸ್ಸು 2 ವರ್ಷ ಹಿಂದಕ್ಕೆ ಹೋಯಿತು. ರಮ್ಯಾ ಮಧ್ಯಮ ವರ್ಗದ ಕುಟುಂಬದಿಂದ ಬಂದವಳು. ಅವಳ ತಂದೆ ಒಂದು ಸಣ್ಣ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು. ಆದರೆ ಇದ್ದಕ್ಕಿದ್ದಂತೆ ಒಂದಿನ ಅವ್ರ ಕೆಲಸ ಹೋಯಿತು. ಮನೆಯ ಖರ್ಚು, ಸಾಲ, ದಿನನಿತ್ಯದ ಸಮಸ್ಯೆಗಳು ಎಲ್ಲವೂ ರಮ್ಯಾಳಿಗೆ ಗೊತ್ತಾಯಿತು. ಈ ವಿಷಯವನ್ನ ಅನನ್ಯ ಜೊತೆ ಹಂಚಿಕೊಂಡಿದ್ಲು. ಹಾಗೆ ಪ್ರಾಮಿಸ್ ಕೂಡ ತಗೊಂಡಿದ್ಲು, ಯಾರಿಗೂ ಹೇಳಬೇಡ ಅಂತ. ಆದರೆ ಹೇಗೋ ಏನೋ ಕೆಲವೇ ದಿನಗಳಲ್ಲಿ ಶಾಲೆಯವರಿಗೆಲ್ಲ ರಮ್ಯಾಳ ತಂದೆಯ ಕೆಲಸ ಹೋದ ವಿಷಯ ಗೊತ್ತಾಯಿತು. ರಮ್ಯಾ ನೇರವಾಗಿ ಅನನ್ಯ ಬಳಿಗೆ ಹೋಗಿ ಹೇಳಿದ್ಲು, ನಾನು ಈ ವಿಷಯ ನಿನಗೆ ಮಾತ್ರ ಹೇಳಿದ್ದೆ, ಹಾಗಾದರೆ ಎಲ್ರಿಗೂ ಹೇಗೆ ಗೊತ್ತಾಯಿತು? ಅನನ್ಯ ಕಣ್ಣೀರಿಂದ ಹೇಳಿದ್ಲು, ರಮ್ಯಾ ನಾನು ಹೇಳಲಿಲ್ಲ. ಆದರೆ ರಮ್ಯಾ ಆಗ ಅವಳ ಮಾತನ್ನು ನಂಬಲಿಲ್ಲ. ಅದೇ ಅವರ ಸ್ನೇಹ ಮುರಿದ ದಿನ. ಈ ನೆನಪು ಮುಗಿದಾಗ ರಮ್ಯಾಳ ಕಣ್ಣಲ್ಲಿ ಕಣ್ಣೀರಿತ್ತು. ಮತ್ತೆ ಅನನ್ಯಗೆ ಕೇಳಿದ್ಲು, ಹಾಗಾದರೆ ಈಗ ಯಾಕೆ ನನ್ನನ್ನು ಇಲ್ಲಿ ಕರೆಸಿದ್ಯಾ? ಅನನ್ಯ ಶಾರದಾ ಮೇಡಮ್ ಕಡೆ ನೋಡಿದ್ಲು. ಶಾರದಾ ಮೇಡಮ್ ಹೇಳಿದ್ರು, ರಮ್ಯಾ, ಅನನ್ಯ ನಿನ್ನ ರಹಸ್ಯವನ್ನು ಯಾರಿಗೂ ಹೇಳಲಿಲ್ಲ. ಆ ದಿನ ನೀವಿಬ್ಬರು ಮಾತಾಡ್ತಿದ್ದಾಗ ಹತ್ತಿರದಲ್ಲಿರೋ ಒಬ್ಬ ವಿದ್ಯಾರ್ಥಿ ನಿಮ್ಮ ಮಾತಿನ ಒಂದು ಭಾಗವನ್ನು ಕೇಳಿದ್ದ. ಅವನು ಇನ್ನೊಬ್ಬರಿಗೆ ಹೇಳಿದ. ಅಲ್ಲಿಂದ ಆ ವಿಷಯ ಎಲ್ರಿಗೂ ಹರಡಿತು. ರಮ್ಯಾ ಮೌನವಾಗಿಬಿಟ್ಲು. 2 ವರ್ಷಗಳಿಂದ ತಾನು ತಪ್ಪಾಗಿ ಅನನ್ಯಾಳನ್ನು ದ್ವೇಷಿಸಿದ್ದೆ ಎಂಬ ಸತ್ಯ ರಮ್ಯಗೆ ಅರ್ಥವಾಯಿತು. ಮತ್ತೆ ಕಣ್ಣೀರಿಂದ ಹೇಳಿದ್ಲು, ನನ್ನನ್ನು ಕ್ಷಮಿಸು ಅನನ್ಯ, ನಾನು ನಿನ್ನನ್ನು ನಂಬೇಕಿತ್ತು. ಹೀಗೆ ಅವರಿಬ್ಬರು ಮತ್ತೆ ಒಂದಾದ್ರು, ಒಬ್ಬರನ್ನೊಬ್ಬರು ಅಪ್ಕೊಂಡ್ರು. ಒಂದು ಪಾರ್ಸೆಲ್ನಿಂದ ಆರಂಭವಾದ ರಹಸ್ಯ 2 ವರ್ಷಗಳ ತಪ್ಪು ತಿಳುವಳಿಕೆಯನ್ನು ಮುಗಿಸಿತು. ಕೆಲವು ಸ್ನೇಹಗಳು ಮುರಿಯುವುದಿಲ್ಲ, ಅವು ಸತ್ಯ ಹೊರಬರುವವರೆಗೆ ಕಾಯುತ್ತೆ. ಕೆಲವು ಸ್ನೇಹಗಳು ಕಾಲ ಕಳೆದಂತೆ ದೂರವಾಗಬಹುದು, ಆದರೆ ನಿಜವಾದ ಸ್ನೇಹದ ನೆನಪುಗಳು ಎಂದಿಗೂ ದೂರವಾಗುವುದಿಲ್ಲ.